ಕೃಷ್ಣ ಬೈರೇಗೌಡರಿಗೆ ಹೇಳ್ತೀವಿ, ಯಾವುದೂ ಸರ್ BBMPಗಳಲ್ಲಿ ರೆವಿನ್ಯೂ ಆಫೀಸ್ಗಳಲ್ಲಿ ಯಾವುದು ಕೆಲಸಗಳು ಬರ್ತಾ ಇಲ್ಲ. ನೀವು ಕಂದಾಯ ಇಲಾಖೆಗೆಲ್ಲ ಹೋಗಿ ವಿಸಿಟ್ ಮಾಡಿದ್ದೀರಾ, ಭಾರಿ ಸಂತೋಷ. ಯಾಕಂದ್ರೆ ಯಾರು ಮಿನಿಸ್ಟ್ರಿಗಳು ಮಾಡಿದಿರೋಂಥ ಕೆಲಸಗಳು ನೀವು ಮಾಡ್ತಿದ್ದೀರಾ. ಆದ್ರೂ ಯಾವ ಅಧಿಕಾರಿಗಳು ಬಡವ್ರ ಪರವಾಗಿ ಕೆಲಸ ಮಾಡ್ತಿಲ್ಲ ಸರ್. ನೀವು ಹೇಳ್ದಂಗೆ ಒಂದು ನೋಟಿಸ್ ಬೋರ್ಡ್ ಹಾಕ್ಬೇಕು ಅಂತ ಹೇಳಿದೀರಾ. ಆ ನೋಟಿಸ್ ಬೋರ್ಡ್ ಹಾಕಿದ್ರೆ ಯಾವ ಕೆಲಸಕ್ಕೆ ಎಷ್ಟು ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಜನ ಸಾಲನ ಸೋಲನ ಮಾಡಿ ಕೊಡಕ್ಕೆ ರೆಡಿ ಇದ್ದಾರೆ ಸರ್. ಆ ಥರ ಒಂದು ಅಧಿಕಾರಿಗಳು ನೀವು ಒಂದು ಆದೇಶ ಹೊರಡಿಸ್ಬಿಟ್ಟು ದಯವಿಟ್ಟು ಅದು ಮಾಡ್ತಾರೆ ಸರ್. ನೀವು ಎಷ್ಟೇ ಹೋಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೇನೋ, ಆ ಜಾಗಕ್ಕೆ ಯಾರೇ ವ್ಯಕ್ತಿಗಳು ಬಂದ್ರೇನೋ ಅವ್ರು ಹೇಳೋದು ಒಂದೇ ಮಾತು, ನಾನು ಈ ಜಾಗಕ್ಕೆ ದುಡ್ಡು ಕೊಟ್ಟು ಬಂದಿದ್ದೀನಿ, ಆ ದುಡ್ಡು ಸಂಪಾದನೆ ಮಾಡಬೇಕಲ್ಲ ಅಂತ ಒಂದು ಅಜೆಂಡಾ ಇಟ್ಕೊಂಡವ್ರೆ ಸರ್. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ಅವ್ರ ಮೇಲಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅವ್ರ ಹತ್ರ ಲಂಚ ಇಸ್ಕೊಳ್ಳೋದು ಕಮ್ಮಿ ಮಾಡಕ್ಕೆ ಹೇಳಿ. ಈಗಾಗಲೇ ಬೇರೆ ಪೊಲಿಟಿಷಿಯನ್ಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಪ್ರತಿಯೊಂದರಲ್ಲೂ ನಾನು ಇಷ್ಟು ದುಡ್ಡು ಕೊಟ್ಟು ಬಂದಿದ್ದೀನಿ, ಆ ದುಡ್ಡು ಎತ್ತದ ಹೆಂಗೆ ಅಂತೇಳಿ ನಮ್ಮ ಸಂಘಟನೆಗಳ ಹತ್ರ ಹೇಳ್ತಿದ್ದಾರೆ. ಆಲ್ರೆಡಿ ನನ್ನ ಹತ್ರ ಹೇಳ್ತಿದ್ದಾರೆ, ನಾನು ಇಷ್ಟು ಲಕ್ಷ ಕೊಟ್ಟು ಬಂದೆ, ಅಷ್ಟು ಮಾಡಿ ಬಂದೆ, ಇಷ್ಟು ಮಾಡಿ ಬಂದೆ ಅಂತ. ಯಾಕಂದರೆ ಇದು ಹೇಳ್ತಾರೆ ಅಂದರೆ ಅವ್ರು ಸಾಲ ತಂದಿರ್ತಾರೋ, ಮನೆ ಅಡಮಾನ ಇಕ್ಕಿರ್ತಾರೋ, ಜಮೀನು ಮಾರಿರ್ತಾರೋ ಗೊತ್ತಿಲ್ಲ ನಮಗೆ. ಆದರೆ ಹೇಳ್ತಾರೆ ಇವ್ರ ದುಡ್ಡು ಯಾವಾಗ ಲಂಚ ಕಮ್ಮಿ ಆಗುತ್ತೋ ಆವಾಗ ತಪ್ಪುಗಳು ಮಾಡೋವಂಥದ್ದು ಕಮ್ಮಿ ಆಗುತ್ತೆ ಸರ್. ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದೀರಾ, ಅದು ಎಷ್ಟು ಮಟ್ಟಿಗೆ ಅಸ್ತಿತ್ವದಲ್ಲಿ ಬಂದಿದೆ ಗೊತ್ತಿಲ್ಲ. ಈಗಾಗಲೇ 5 ಕೇಂದ್ರಗಳು ಮಾಡಾಕಿದ್ದಾರೆ ಬೆಂಗಳೂರಿನ.